ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆಟ ಈಗ ಆರಂಭ ಆಗಿದೆ. ವೀಕ್ಷಕರೇ, ಒಂದು ಡೈಲಾಗ್ ಉಂಟು, ಜಾಸ್ತಿ ತುಳಿಬೇಡಿ, ಒಂದು ದಿನ ಎದ್ದು ನಿಲ್ತೀವಿ ಅಂತ. ಯಾರನ್ನಾದರೂ ಅಷ್ಟೇ, ಪದೇ ಪದೇ ತುಳಿತಾನೆ ಇದ್ದರೆ ಒಂದಲ್ಲ ಒಂದಿನ ಎದ್ದು ನಿಂತೇ ನಿಲ್ತಾರೆ. ಆಗ ಅವರನ್ನು ತಡೆಯೋ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ. DK ಶಿವಕುಮಾರ್ ಅನ್ನೋ ಅಸ್ತ್ರವನ್ನು ಇಷ್ಟು ದಿನ ಹೈಕಮಾಂಡ್ ತುಂಬ ಕಷ್ಟಪಟ್ಟಿಟ್ಕೊಂಡಿತ್ತು. ಆದರೆ ಈಗ ಆ ಟೈಮ್ ಬಂದಿದೆ. ಯಾರೆಷ್ಟೇ ಕಷ್ಟಪಟ್ಟರೂ ಕೂಡ ಇದರ ಸ್ಫೋಟವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ DK ಶಿವಕುಮಾರ್ ಹಾಗೂ ಸೋನಿಯಾ ಗಾಂಧಿ ಅವರ ನಡುವಿನ ಆತ್ಮೀಯತೆ ಮತ್ತು ನಿಷ್ಠೆಯ ಬಗ್ಗೆ ಮಾತಾಡ್ತಾ ಇದ್ವಿ. ತಿಹಾರ್ ಜೈಲಿನ ಅದೊಂದು ಕಾರಣಕ್ಕೆ DK ಶಿವಕುಮಾರ್ ಅವರು ಇಷ್ಟು ದಿನ ತಡೆಯುವಷ್ಟು ತಡ್ಕೊಂಡಿದ್ರು. ಆದರೆ ಇನ್ನು ಮುಂದೆ ಆಟ ಹಿಂಗೆ ಇರೋದಿಲ್ಲ, ಕಂಪ್ಲೀಟ್ ಬದಲಾಗುತ್ತೆ ಅನ್ನೋ ಸುಳಿವನ್ನು ಡೈರೆಕ್ಟಾಗಿ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನವೆಂಬರ್ 27ನೇ ತಾರೀಕು ಬೆಳಿಗ್ಗೆ 8:21 DK ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟನ್ನು ಮಾಡ್ತಾರೆ. ಆ ಟ್ವೀಟ್ ಇಡೀ ಕರ್ನಾಟಕದ ರಾಜಕಾರಣದ ಭವಿಷ್ಯ ಏನು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅಷ್ಟಕ್ಕೂ DKಶಿ ಹೈಕಮಾಂಡ್ಗೆ ಟ್ವೀಟ್ ಮೂಲಕ ಕೊಟ್ಟಂತಹ ಸಂದೇಶ ಏನು, ಬಂಡೆಯ ಮುಂದಿನ ಪ್ಲಾನ್ ಏನಿರಬಹುದು, ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವ್ರಿಗೆ ಏನು ಮೆಸೇಜ್ ಕಳಿಸಿದ್ದಾರೆ, ಹೈಕಮಾಂಡ್ CM ಸ್ಥಾನದ ವಿಷಯಕ್ಕೆ ಏನಂತಿದೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರ, ಯಾರು ಏನೇ ಹೇಳಿ ಎಷ್ಟೇ ಮುಚ್ಚಿಡೋದಕ್ಕೆ ಟ್ರೈ ಮಾಡಲಿ, ಕಾಂಗ್ರೆಸ್ ಒಳಗೆ CM ಸ್ಥಾನಕ್ಕೆ ಗಲಾಟೆ ಕಿತ್ತಾಟ ನಡೀತಾ ಇರೋದಂತೂ ಸುಳ್ಳಲ್ಲ. ಅದನ್ನು ಇನ್ನೂ ಕೂಡ ಗುಟ್ಟಾಗಿಡೋದಕ್ಕಂತೂ ಸಾಧ್ಯವೇ ಇಲ್ಲ. DK ಸಾಹೇಬರು ಹೇಳಬಹುದು, ಇದು 4-5 ಜನರ ಗುಟ್ಟಿನ ವ್ಯಾಪಾರ ಅಂತ. ಆದರೆ ಈ ಗುಟ್ಟು ಆಲ್ರೆಡಿ ರಟ್ಟಾಗಿ ಹೋಗಿದೆ. DK ಶಿವಕುಮಾರ್ ಅವರು ಈ ಸಲ ಗಟ್ಟಿಯಾಗಿ ಹಠಕ್ಕೆ ಬಿದ್ದಿದ್ದಾರೆ. ಇನ್ನು ಕಾಯೋದು ಬೇಡ, ಕಸದೇ ತೆಗೆದುಕೊಳ್ಬೇಕು ಅಂತ ಅವರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಸೊ ಆಟ ಆಲ್ರೆಡಿ ಆರಂಭ ಆಗ್ತಾ ಇದೆ. DKಶಿ ಬೆಂಬಲಿತ ಶಾಸಕರು ಕೆಲವರ ಪ್ರಕಾರ 25, ಇನ್ನು ಕೆಲವರ ಪ್ರಕಾರ 60 ಅಂತ ಹೇಳ್ತಾರೆ. ಇಷ್ಟೂ ಮಂದಿ ಸೇರಿಕೊಂಡು DKಶಿಯನ್ನು CM ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆ ಇಡೋದಕ್ಕೆ ಶುರು ಮಾಡ್ತಿದ್ದಾರೆ. ಲಿಟ್ರಲಿ DK ಶಿವಕುಮಾರ್ ಅವರ ಈ ಅವತಾರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಇದುವರೆಗೂ ಕೂಡ ನೋಡೇ ಇರಲಿಲ್ಲ. DKಶಿ ಅಂದರೆ ಪಕ್ಷಕ್ಕೆ ನಿಷ್ಠೆ ತೋರಿಸುವವ, ಗಾಂಧಿ ಕುಟುಂಬದ ಆಜ್ಞೆಯನ್ನು ಪಾಲಿಸುವವ ಅಂತಷ್ಟೇ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ DK ಶಿವಕುಮಾರ್ ಈ ಬಾರಿ ತಮ್ಮ ಇನ್ನೊಂದು ಮುಖವನ್ನು ಕೂಡ ತೋರಿಸಿದ್ದಾರೆ. ಇದೆಲ್ಲ ನೋಡಿ ಹೆದರಿದ ರಾಹುಲ್ ಗಾಂಧಿ ಕೂಡಲೇ DKಶಿಗೆ ಒಂದು ಮೆಸೇಜನ್ನು ಕಳಿಸಿದ್ದಾರೆ. DK, ವಿ ವಿಲ್ ಮೀಟ್ ಸೂನ್. DK, ನಾವು ಶೀಘ್ರದಲ್ಲೇ ಭೇಟಿ ಮಾಡೋಣ ಅಂತ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಒಂದು ಮೆಸೇಜನ್ನು ಕಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಆಟ ಶುರುವಾಗಿದೆ. ಯಾರು ಯಾವಾಗ ಬೇಕಾದರೂ ಮ್ಯಾಚ್ ವಿನ್ನರ್ ಆಗಬಹುದು. ಹಳೆಯ ಸೇಡುಗಳ ಲೆಕ್ಕವನ್ನು ಸರಿಯಾದ ಸಮಯ ಅಂತ ಈಗ ಬೇಕಾದರೂ ಚುಕ್ತ ಮಾಡಿಕೊಳ್ಬಹುದು. ಇಂಟ್ರೆಸ್ಟಿಂಗ್ ಏನಂದರೆ, ಈಗ ಇದೆಲ್ಲದರ ನಡುವೆ ಇಷ್ಟು ದಿನ ಸುಮ್ಮನಿದ್ದು ಕಾಯ್ತಿದ್ದಂತಹ DK ಶಿವಕುಮಾರ್ ಆಲ್ ಆಫ್ ಎ ಸಡನ್ ರೆಬಲ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಅವರ ಹಾವಭಾವ ನೋಡ್ತಾ ಇದ್ರೆ ಗೊತ್ತಾಗುತ್ತೆ DKಶಿ ಯಾವುದೋ ದೊಡ್ಡ ಪ್ಲಾನನ್ನೇ ಈ ಸಲ ಮಾಡಿಕೊಂಡಿದ್ದಾರೆ ಅಂತ. DK ಶಿವಕುಮಾರ್ ನವೆಂಬರ್ 27 ಬೆಳಿಗ್ಗೆ ಒಂದು ಟ್ವೀಟ್ ಮಾಡ್ತಾರೆ, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಜಗತ್ತಿನ ಅತೀ ದೊಡ್ಡ ಶಕ್ತಿ ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು. ನ್ಯಾಯಾಧೀಶರೇ ಆಗಿರಲಿ, ಅಧ್ಯಕ್ಷರೇ ಆಗಿರಲಿ, ನಾನು ಸೇರಿದಂತೆ ಬೇರೆ ಯಾರೇ ಆಗಿರಲಿ, ಎಲ್ಲರೂ ಕೂಡ ಕೊಟ್ಟ ಮಾತಂಗೆ ನಡಿಬೇಕು. ಮಾತಿನ ಶಕ್ತಿಯೇ ವಿಶ್ವಶಕ್ತಿ. ಇದು DK ಶಿವಕುಮಾರ್ ಅವರ ಟ್ವೀಟು. DK ಶಿವಕುಮಾರ್ ಅವರೇ ಹಾಗೆ ಯಾವುದನ್ನು ಕೂಡ ನೇರವಾಗಿ ಹೇಳೋರಲ್ಲ. ಇದನ್ನು ಅವ್ರು ಕನ್ನಡದಲ್ಲೇ ಟ್ವೀಟ್ ಮಾಡಬಹುದಿತ್ತು, ಆದರೆ ಇದನ್ನು ಇಂಗ್ಲೀಷ್ನಲ್ಲೇ ಮಾಡೋದಕ್ಕೂ ಕಾರಣ ಇದೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೂ ಅದು ಅರ್ಥ ಆಗಬೇಕಲ್ವಾ, ಆ ಕಾರಣಕ್ಕೆ.
ಇಲ್ಲಿ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗಾಂಧಿ ಕುಟುಂಬ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಮಾತಿನ ಒಪ್ಪಂದ ಅಂತೂ ಹಿಂದೆ ಆಗಿತ್ತು. ಆದರೆ ಆ ಕೊಟ್ಟ ಮಾತಿಗೆ ಸೋನಿಯಾ ಅಥವಾ ರಾಹುಲ್ ಗಾಂಧಿ ಅವರು ನಡೆದುಕೊಳ್ತಾ ಇಲ್ಲ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಈಗ ನೆನಪು ಮಾಡಿಸ್ತಾ ಇದ್ದಾರೆ. ನೀವೇ ಕೊಟ್ಟ ಮಾತು, ಇದನ್ನು ನೀವೇ ಉಳಿಸ್ಕೊಳ್ಬೇಕು ಅಂತ. ಹಾಗೆ ವೀಕ್ಷಕರೇ, ಇತ್ತೀಚೆಗೆ ನೀವು ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿನ ಆ ನಗುವನ್ನು ಅಬ್ಸರ್ವ್ ಮಾಡಿದ್ದೀರಾ? ಡಿ ಕೆ ಶಿ ಇತ್ತೀಚೆಗೆ ತುಂಬ ಖುಷಿಯಾಗಿದ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಯಾವುದೋ ಗೇಮ್ ಪ್ಲ್ಯಾನ್ ಡಿ ಕೆ ಶಿಯಿಂದ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ಇನ್ನೊಂದು ಕಡೆ ಇನ್ನೊಂದು ಚಾನ್ಸಸ್ ಕೂಡ ತುಂಬ ಕಾಣಿಸ್ತಾ ಇದೆ. ಕೆ ಎನ್ ರಾಜಣ್ಣ ಸಿ ಎಂ ಸಿದ್ದರಾಮಯ್ಯ ಅವರ ಪರಮ ಆಪ್ತರು. ಬಿಹಾರದ ಚುನಾವಣೆ ಆದ ಕೂಡಲೇ ಕರ್ನಾಟಕದ ಕ್ರಾಂತಿಯ ಬಗ್ಗೆ ಮಾತಾಡಿದಂತಹ ನಾಯಕರು. ಇವತ್ತು ಇದೇ ರಾಜಣ್ಣ ಅವರು ಇನ್ನೊಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ, ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂತ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡ್ಬೇಕು? ಅಲ್ಲಲ್ಲ, ಅವರು ನೋಡಿ, ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗ್ಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಯಾರನ್ನ ಕೇಳಿದ್ದಾರೆ? ಯಾರು ಕೇಳಿದ್ರೆ ಹೇಳಿ. ಅದರಿಂದ ಸುಮ್ಮನೆ ಇವೆಲ್ಲ ಏನು ನಮ್ಗೆ 30 ತಿಂಗಳು ಆಗಿತ್ತು ಅಂತ ಹೇಳ್ಕೊತಾರೆ. ಎಲ್ಲಿದೆ? ಯಾರು ಹೇಳೋರು? ಯಾರು? ನಾವು ನೋಡಿ, ಹೈಕಮಾಂಡ್ ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು. ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್. 1 or 2 days, ವೇಟ್ ಫಾರ್ 2 days. ಅವರ AICC ಇಂದಾನೆ ಕ್ಲಾರಿಫೈ ಮಾಡ್ತಾರೆ. ಅಲ್ಲಲ್ಲ, ಆ ತರ ಇದ್ರೆ ನೋಡಿ, ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ? ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು. ಇವಾಗಿಂದ ಪರಮೇಶ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು. ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು, ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು. ಮೊದಲು ಅದನ್ನ ಚುಕ್ತ ಹಾಕಿ ಆಮೇಲೆ ಇದು ಈ ಚುಕ್ತ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಇರ್ಬೇಕು ಅನ್ನೋರು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ದಲಿತ CM ಪರಮೇಶ್ವರ್ ಆಗ್ಲಿ ಅನ್ನೋರು. ಕೆ ಎನ್ ರಾಜಣ್ಣ ಅವರು ಮತ್ತೆ ಚುನಾವಣೆಗೆ ಹೋಗೋಣ ಅಂತಿದ್ದಾರೆ. ಏನಿರ್ಬೋದು ಈ ಮಾತಿನ ಅರ್ಥ? ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಹೈಕಮಾಂಡ್ CM ಮಾಡಿದ್ದೆ ಅಂತಾದರೆ ಪಕ್ಷವನ್ನು ಒಡೆದು ಸರ್ಕಾರವನ್ನೇ ಬೀಳಿಸ್ತೀವಿ ಅನ್ನೋದಾ? ಈ ಹೇಳಿಕೆ ಖಂಡಿತ ಸಾಧಾರಣ ಹೇಳಿಕೆ ಅಂತೂ ಅಲ್ಲ ಬಿಡಿ. ಇನ್ನೊಂದು ಕಡೆ ದಲಿತ CM ಅನ್ನೋ ಕಾರ್ಡ್ ಕೂಡ ಪ್ಲೇ ಮಾಡಲಾಗ್ತಿದೆ. ಇಬ್ಬರ ಜಗಳದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನಮಗೇನಾದರೂ ಚಾನ್ಸ್ ಸಿಗಬಹುದಾ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಒಟ್ನಲ್ಲಿ 1 ವಾರದಲ್ಲಿ ಎಲ್ಲದಕ್ಕೂ ಒಂದು ಉತ್ತರ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.